ಹಿಂಗೆಲ್ಲ ಬಿಡ್ತಾರ ಕಾಡನ್ನ. ಮನ್ಯು ಆನೆ 2 ವರ್ಷದ ಹಿಂದೆ ಒಂದು ಮಾವುತನ ಅಭಿಮನ್ಯು ನಿಜ ನನಗೆ ಹೇಳ್ರಿ ಇವ್ರಿಗೆ ಚೆನ್ನಾಗಿ ಕಾಣ್ತಾ ಇದೆ. ಅಯ್ಯಯ್ಯೋ ಯಾಕೆ ಗುರುಜಿ. ಆ್ಯಂಡ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ದೀಪಾವಳಿ ಹಬ್ಬದ 2ನೇ ದಿನ ಹಾಗೂ ನಮ್ಮ ಮಡಿಕೇರಿನಲ್ಲಿ 2nd ಡೇ. ಸೊ ಈ ವ್ಲಾಗಲ್ಲಿ ನಾವು ಏನೆಲ್ಲ ಮಾಡಿದ್ವಿ, ನಮ್ಮ ದಿನ ಹೆಂಗಾಯಿತು, ಎಲ್ಲೆಲ್ಲ ಹೋಗಿದ್ವಿ ಅಂತೆಲ್ಲ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಒಂದು ಪಕ್ಷಿ ಬಂದು ಕೂತಿತ್ತು ಇಲ್ಲಿ, ಹೋಯ್ತು. ಚೆನ್ನಾಗಿ ಇವಾಗ ಅಲ್ಲಿಂದ ಬರಲ್ಲ, ಗೇಟ್ ಹೋಗ್ಬಿಟ್ಟು ಹೋಯ್ತದ ಹಂಗೆ. ಹಂಗೆ ಅನ್ಬೇಕು, ಹಂಗೆ ಅನ್ಬೇಕು. ನಿಜ ನನಗೆ ಹೇಳ್ರಿ ಇವ್ರಿಗೆ ಹೇಳು. ಇನ್ನು ಹೋಗಿಲ್ಲ, ಯಾಕೆ ಲೇಟಾ? ಆಸೆ ಇಟ್ಕೊಂಡ ಯಾರು ಅವಳು ಏನೋ ಉಟ್ಬಿಟ್ಟಾಳವ, ದೇವರಿಗೆ ಗೊತ್ತು. ಚೆನ್ನಾಗಿ ಕಾಣ್ತಾ ಇದೆ ಊರು. ಅದೇ ಪಾಲಕ್ ಹಾಕಿ ಮಾಡಕ್ಕೆ ಒಂದು ಕಡೆ ಪೇಪರ್ ಕವರ್ಗೆ ಹಾಕೊಡಿ. ಸಾಕು, ಅಷ್ಟು ಸಾಕು. ಕೆಳಗೆ ಮೊಸರು ಸಿಗ್ತದಲ್ಲ. ಆಯ್ತಾ ರಿಪೋರ್ಟ್ ಈಗಲೇ ಇಲ್ಲ. ಹುಡ್ಕೋದು ಎಲ್ಲಿ 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 ಜಿಗ್ನೆ ಎಲ್ಲಿ? ಅಯ್ಯಯ್ಯೋ ಯಾಕೆ ಗುರು ಜಿಗ್ನೆ ಅನ್ನೋದಿರುತ್ತೆ. ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ಯಾ ಅಕ್ಕ? ಅದೇ ನಮ್ನು ಮಾಡಿ ಸ್ವಲ್ಪ ಹಿಂದೆ ಇರೋರು ನೀನೇ ಹೇಳ್ತಿದ್ಯಲ್ಲ. ಏನಾಗಲ್ಲ, ಈಗ ನಿಮ್ನ ಇಲ್ಲಿ ಬಿಡೋದ. ನಾವೆಲ್ಲ ಇವಾಗ ಆಚೆ ಹೊರಟಿದ್ದೀವಿ. ಒಂದಿನ ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತ. ನೆನ್ನೆನೂ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಫಸ್ಟ್ ಪ್ಲೇಸ್ ನಾವು ಆರಂಗಿ ಬ್ಯಾಕ್ ವಾಟರ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಯಾರೂ ನೋಡೇ ಇಲ್ಲ ಅದು ಹೆಂಗಿದೆ ಅಂತ, ಅದಕ್ಕೆ ಫಸ್ಟ್ ಪ್ಲೇಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಅಲ್ಲ, ಹೌದಾ? ಧ್ಯಾನಿ ಗೊತ್ತು, ಫೋನ್ ಮಾಡಿ ಮತ್ತೆ ಹೆಂಗೆ ಧ್ಯಾನ್ ಹೋಗೋದು? ತಿಂಡಿ ಹಿಂಗೆಲ್ಲ ಬಿಡ್ತಾರ ಕಾಡನ್ನ? ನಿಜವಾಗ್ಲೂ ರೋಡ್ ಕರೆಕ್ಟ್ ಉಂಟು
ಐತೆ ನೋಡು 10 minutes. ಇನ್ನೊಂದು 10 ನಿಮಿಷ ಆದ್ರೆ ಗೊತ್ತಾಯ್ತದೆ ಸರಿನಾ ತಪ್ಪಾಗಿದ್ರಿ. ಶ್ವೇತಕ್ಕ ಮ್ಯಾಪ್ನೇ ಡೌಟ್ ಪಡ್ತಾ ಇದ್ದಾರೆ. ಆ ತರ ಏನಿಲ್ಲ, ಸುಳ್ಳೇನಿಲ್ಲ. ನಾವು ನೋಡಕ್ಕೆ ಓ ಅಲ್ಲ ನನಗೆ ಹಂಗೆ ನಿಂತ್ಕೊಳ್ಳಿ, ಕೈ ಮೇಲಲ್ಲ, ಹಿಂದೆ ಹಿಂಗೆ ಹಂಗೆ ತಿರ್ಕೊಳ್ಳಿ. ನಾವು ಬ್ಯಾಕ್ ವಾಟರ್ದಲ್ಲಿ ಒಂದು 10 ಮಿನಿಟ್ಸ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಅದಾದಮೇಲೆ ಬಂದುಬಿಟ್ವಿ. ಅಲ್ಲೇನು ಅಷ್ಟೊಂದು ನೋಡುವಂಥದ್ದೇನೂ ಇರಲಿಲ್ಲ. ಸೊ ಇಲ್ಲಿಂದ ಕುಶಾಲನಗರದಲ್ಲೇ ನಮ್ಮ ಅತ್ತೆ ಮನೆ ಇದೆ. ಸೊ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪಿಗೆ ಹೊರಟಿದ್ದೀವಿ. ಈ ಸರಿ ನಮ್ಮ ದಸರಾ ಅಂಬಾರಿ ಹೊತ್ತ ಅಭಿಮನ್ಯುನ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ದಸರಾದಲ್ಲಂತೂ ನೋಡೋಕ್ಕಾಗಿಲ್ಲ, ಹಾಗೆ ಅಲ್ಲೇ ಅವನಿರೋ ಜಾಗಕ್ಕೇ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಅಂತೆ ಅಭಿಮನ್ಯುಗೆ ಅವನೇ ನಮ್ಮ ಶಿಷ್ಯ ಭೀಮ. ಅಲ್ಲಿದ್ದಾನೆ, ಕಡೆ ಒಂಟಿ ಬಿಟ್ಟ. ನಮ್ಮ ಥರ ನೀನು ಅಭಿ ನೋಡಕ್ ಬಂದಿದ್ದಲ್ಲ, ಅಭಿಮ ನೋಡಕ್ ಬಂದಿದ್ದ. ಅವ್ನು ಕುಣಿತಿರೋದು ವಿಡಿಯೋ ಮಾಡೋದು. ಅದೇ ಖುಷಿನ ಖುಷಿ ಅವ್ರ ಡ್ಯಾಡಿಗೆ. ಅವನ್ನಂತೂ ಹಿಡಿದು ನಿಲ್ಸಕ್ ಆಗ್ತಾ ಇಲ್ಲ. ಮಗ ಡ್ಯಾನ್ಸರೇ ಅದನ್ನ. ಎಲ್ಲಿ ಅಭಿಮನ್ಯು? ಎಲ್ಲೋ ಅಭಿ ಅದಾ? ಅದಲ್ಲ ವಿನಯ್, ಅದಾ? ಬಾ ಹೋಗೋಣಲ್ಲಿ, ಅಲ್ಲಿಗೆ. ಜನಸಂಖ್ಯೆ ಇದ್ದಾರೆ ಸ್ವಲ್ಪ ಕಾಲೇ ಸರ್ ಇರವ ಕಾಲೇ ನೋಡಿ, ಚಿಕ್ಕ ಚಿಕ್ಕ ತಿಂಡಿ ಕೊಡ್ತಾರೆ ಅಂತ ಅಲ್ಲಿ ನೋಡ್ತಾ ಇದ್ದೀರಿ. ಕಣ್ಣು ಮುಚ್ಕೊಂಡಿದೆ ಅದು, ಕೆಳಗಡೆ ನೋಡ್ತಿದ್ದೆ. ತಿಂಡಿ ತಿಂಡಿ ಕೊಡ್ತಾರೆ. ಅದ್ರ ಜೊತೆಗೆ ಏನ್ ಸುತ್ತ ಕೊಡ್ತಾ ಇದಾರೆ? ಬೆಲ್ಲ ಇರುತ್ತೆ ಅದರಲ್ಲಿ. ತಿಂತದೆ ಅದು ತಿನ್ನುತ್ತೆ. ಅದರ ಟೇಸ್ಟ್ ಕಂಡ್ರಿ, ಅದಕ್ಕೆ ಅದಕ್ಕೆ ಟೇಸ್ಟ್. ಚಾಮುಂಡೇಶ್ವರಿ, ಅದು ಭುವನೇಶ್ವರ. ಇದ್ಯಾವ್ದಣ್ಣ ಇದು? ಅಭಿಮನ್ಯು ಅಭಿಮನ್ಯು ಅದು ಇದು ಅಭಿಮನ್ಯು ಅಂತ. ಅಂಬಾರಿ ಎತ್ಕೊಂಡಿದ್ದು ಇದು ಅಭಿಮನ್ಯು ಅಂತ. ಇಲ್ಲ ಹೆಸರು ಅಲ್ಲಿ ಒಬ್ಬನ ಮಾವತನ್ನ ಇದು ಮಾಡಿತ್ತಲ್ಲ 2 ವರ್ಷದ ಹಿಂದೆ, ಅದನ್ನು ಇಲ್ಲಿಗೆ ತಂದು ಶಿಫ್ಟ್ ಮಾಡ್ಬಿಟ್ಟು ಅದು ಇದು ಅಭಿಮನ್ಯು ಆನೆ. 2 ವರ್ಷದ ಹಿಂದೆ ಒಂದು ಮಾವತನ ಆ ಅಭಿಮನ್ಯು. ಅಲ್ಲಿ ನೋಡಿಲ್ಲ, ಅವ್ರಿಗೆಲ್ಲ ಶಿಕ್ಷಣ ಕೊಡ್ತಾರೆ, ನಮಗೆಲ್ಲ ಕೂರಿಸ್ಕೊಳ್ಳಲ್ಲ, ಮಲಗಿಸ್ತದಷ್ಟೇ. ಹೌದಾ? ಅಭಿಮನ್ಯು ಅಭಿ ಆಯ್ತಿರು. ಅಭಿಮನ್ಯು ಬಿಸಿ ಬಿಸಿ ಇದೆ. ಇಲ್ಲಿಂದ ಶಿಫ್ಟ್ ಮಾಡಿದ್ರೆ ಹೆಂಗೆ ಕರ್ಕೊಂಡು ಹೋಗೋದು? ಒಂದೊಂದಕ್ಕೆ ಆ ಚಿಕ್ಕದೇ ಎರಡಾನಿಗೆ ಒಂದೇ ಲಾರಿ.
ಎಂತಿದೆ ಜಾಗ ಮತ್ತೆ ಗುಡ್ ಕೊತ್ತತ್ತಿ ರೇಸ್ ಗಾಡಿಗೆಲ್ಲ ಹಾಕ್ಸಲ್ಲ ಕಣ್ರಿ. ರೇಸ್ ಕಾರ್ ಕಣ್ರಿ ಇದು. ಯೂಟ್ಯೂಬಲ್ಲಿ ತೆಗ್ದು ನೋಡಿ, ಫೋಟೋ ಅಂತ ಹೊಡೀರಿ, ಗೊತ್ತಾಗುತ್ತೆ. ಎಲ್ಲರೂ ಮಳೆ ಬರ್ತಾ ಇದೆ ಆಚೆ. ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಕ್ಕಿದ್ರೆ ಸಕ್ಕತ್ತಾಗಿರ್ತೈತಲ್ಲ ಈ ಮಳೆಯಲ್ಲಿ. ಬಜ್ಜಿ ಕಾಫಿ, ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿಯೋದೇ ಮಜಾ. ಅದ್ರ ಜೊತೆಗೆ ಬಜ್ಜಿ ಇದ್ರೆ ಬಜ್ಜಿ ವಡೆ ಬಜ್ಜಿ ಅಜ್ಜಿ ಬಜ್ಜಿ ಒಟ್ಟಿಗೆ ಏನು? ಇದ್ದಿದ್ರೆ ಏನು ಬಜ್ಜಿ? ಯಾವ ಅಜ್ಜಿ? ಮನೆ ಮುಂದೆ ಹೊಡೆಯೋದು ಎಲ್ಲಿಗೆ ಹೋಗ್ತಾ ಇದ್ವಿ ಹೇಳು ಖುಷಿ? ನಾವು ಇವಾಗ ಪಟಾಕಿ ಎಲ್ಲ ದೀಪಾವಳಿ ಲೈಕ್ ಅದು ಪಟಾಕಿ ಎಲ್ಲ ಹಚ್ಚಿ ಅದೆಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿ ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗೆ ನಮ್ಮದು ಅಜ್ಜಿ ಮನೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ಮತ್ತೆ ಇಲ್ಲಿಗೆ ಬಂದು ಮಲ್ಕೊಳ್ಳೋದು. ಫುಲ್ ಕ್ಲೀನ್. ಬೇಕು ಕಟ್ ಮಾಡು. ಕ್ಯೂರೇ ಕಟ್ ಮಾಡು. ಏನಾಗುತ್ತೆ ಮಾಡಿ ಅವ್ರನ್ನ ಚೆನ್ನಾಗಿದ್ದೀರಾ? ಓಕೆ. ನೀವು ಚೆನ್ನಾಗಿ ಯಾರು ಪಟಾಕಿ ಸಿಡಿಸ್ತಾರೆ ಸಮಯ ಇನ್ನೊಂದು ಇಲ್ಲ ಶಾರ್ಟ್ ಇರಬೇಕಾಗಿತ್ತು. ಎಲ್ಲ ಕಿಚ್ಚು ಹಂಕಿ. ನಾವು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಬರ್ತಾಯಿದ್ದೀವಿ. ಇವಾಗ ಇನ್ನೇನೆಲ್ಲ ಮಲ್ಕೊಳ್ಳೋದು ಅಷ್ಟೇ. ಸೊ ನಮ್ಮ ಇವತ್ತಿನ ದಿನ ತುಂಬ ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.